ಕರ್ನಾಟಕ ಲೋಕಸೇವಾ ಆಯೋಗದ ಅವಾಂತರಗಳನ್ನ ಪ್ರಶ್ನಿಸಿ ವಿದ್ಯಾರ್ಥಿಗಳು ಬಹುಕಾಲದಿಂದ ತಮ್ಮ ಹೋರಾಟವನ್ನ ಮಾಡುತ್ತಿದ್ದಾರೆ. ಅವರಿಗೆ ಆದ ಅನ್ಯಾಯ, ಕನ್ನಡಕ್ಕೆ ಆದ ಅಪಮಾನ, ಪ್ರಶ್ನೆ ಪತ್ರಿಕೆಗಳಲ್ಲಿನ ದೋಷ, ಹಲವಾರು ವಿಚಾರಗಳ ಬಗ್ಗೆ ಅವರು ಹೋರಾಟ ನಡೆದಿತ್ತು. ನಾವು ಕೂಡ ವಿದ್ಯಾರ್ಥಿಗಳನ್ನ ಬೆಂಬಲಿಸಿ ಅವರ ವಿಚಾರಗಳನ್ನ ಸರ್ಕಾರದ ಗಮನ ಸೆಳೆಯತಕ್ಕಂತ ಕೆಲಸವನ್ನ ಸದನದ ಒಳಗೂ ಮತ್ತು ಹೊರಗೂ ಕೂಡ ಮಾಡಿದ್ವಿ. ಸರ್ಕಾರ ಅದಕ್ಕೆ ಉತ್ತರ ಕೊಟ್ಟಿತ್ತು. ಅವರಿಗೆ ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸುವ ಕೆಲಸ ನಾವು ಕೂಡ ಮಾಡಿದ್ದೇವೆ, ಅದಕ್ಕಾಗಿ ಮರುಪರೀಕ್ಷೆಯನ್ನು ಮಾಡಿದ್ವಿ ಅಂತ ಹೇಳಿದ್ರು. ಮರುಪರೀಕ್ಷೆಯಲ್ಲೂ ಕೂಡ ಮತ್ತೆ ಅದೇ ತಪ್ಪುಗಳು ಮರುಕಳಿಸಿದ್ರಿಂದ ನಾವು ಸರ್ಕಾರದ ಗಮನ ಸೆಳೆದಾಗ ಮೇಲ್ಮನೆಯಲ್ಲೂ ಮತ್ತು ತಳಮನೆಯಲ್ಲೂ ಕೂಡ ಚರ್ಚೆ ಆಗಿತ್ತು. ಮುಖ್ಯಮಂತ್ರಿಗಳು ನಮ್ಮ ಮಾತಿಗೆ ಒಪ್ಪಿ ನಾನು ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಪರಿಹಾರ ಮಾಡ್ತೇನೆ, ಈಗಾಗಲೇ ಅವರು ನ್ಯಾಯಾಲಯಕ್ಕೆ ಹೋಗಿರೋ ಕಾರಣ ತೀರ್ಪು ಹೊರಬರಬೇಕು ಅಂತ ಹೇಳಿದ್ರು. ತೀರ್ಪು ಹೊರಬಂದ ಮೇಲೆ ಅವರ ಪರವಾಗಿ ನಾವು ತೀರ್ಮಾನ ತೆಗೆದುಕೊಳ್ತೇವೆ ಅಂದ್ರು. ಈಗ ತೀರ್ಮಾನ ಬಂದಿದೆ. ಕೋರ್ಟಿನ ಆದೇಶದ ಪ್ರಕಾರ ಯಾರು ಎಷ್ಟು ಜನ ಕೋರ್ಟ್ಗೆ ಹೋಗ್ತಾರೋ ಅದರ ಬಗ್ಗೆ ತೀರ್ಮಾನ ಕೊಡ್ತದೆ. ಸುಮಾರು 32 ಜನ ವಿದ್ಯಾರ್ಥಿಗಳು ಕೋರ್ಟ್ ನಲ್ಲಿ ತಮ್ಮ ವಾದವನ್ನು ಮಂಡಿಸಿದ್ರು. ಕೋರ್ಟ್ ಈಗ ಆ 32 ಜನರಿಗೆ ಮಾತ್ರ ಮತ್ತೆ ಪರೀಕ್ಷೆ ಕೊಡಿ ಅಂತ ಹೇಳಿ ಆದೇಶ ಮಾಡಿದೆ. ಆದ್ರೆ ವಿದ್ಯಾರ್ಥಿಗಳು ಕೇಳಿದ್ದು ನಾವು ಎಷ್ಟು ಜನರಿಗೆ ಈ ರೀತಿ ಅನ್ಯಾಯ ಆಗಿದ್ವು ಅಷ್ಟು ಜನರಿಗೆ ಕೊಡಬೇಕು ಅನ್ನೋ ಒಂದು ವಿಚಾರ. ಆದ್ರೆ ಕೋರ್ಟ್ಗೆ ಅವರೆಲ್ಲ ಹೋಗಿರ್ಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಈ ವಿದ್ಯಾರ್ಥಿಗಳು 32 ಜನ ಸಾಮಾಜಿಕ ನ್ಯಾಯದ ವಿಚಾರವನ್ನೆತ್ತಿ ಎಲ್ಲರಿಗೂ ಕೊಡಿ ಅಂದ್ರು. ಆದ್ರೆ ಆದೇಶ ಆಗಿ ಬರಲಿಲ್ಲ, 32 ಜನರಿಗೆ ಬಂದಿದೆ. ಈಗ ಈ ಆಯೋಗದಲ್ಲಿ ತಪ್ಪಾಗಿದೆ ಅನ್ನೋದು ಇಲ್ಲಿಗೆ ಅರ್ಥ ಆಯ್ತು. ಸರ್ಕಾರ ಇದನ್ನ ಗಮನಿಸಿ ಆಗಿರ್ತಕ್ಕಂತ ದೋಷವನ್ನ ಸರಿಪಡಿಸಬೇಕಾದ್ರೆ ಸುಮಾರು 70,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ದೋಷದಿಂದಾಗಿ ಆಪತ್ತಿಗೆ ಸಿಕ್ಕಿದ್ದಾರೆ, ತೊಂದರೆಯಲ್ಲಿದ್ದಾರೆ. ಅಷ್ಟೂ ಜನರಿಗೆ ಈ ಪರೀಕ್ಷೆಯನ್ನ ಮರುಪರೀಕ್ಷೆಯನ್ನ ಮತ್ತೆ ಡೇಟ್ ಅನ್ನ ಫಿಕ್ಸ್ ಮಾಡಿ ಕನಿಷ್ಠ ಪಕ್ಷ 15-20 ದಿವಸ ಅಥವಾ 1 ತಿಂಗಳು 2 ತಿಂಗಳು ಸಮಯ ಕೊಟ್ಟು ಮಾಡಿದ್ರೆ ಅವರು ಕೂಡ ಬರೀ ಹೋರಾಟ ಮಾತ್ರ ಅಲ್ಲ ಮಾಡೋದು, ಅವರು ಓದಬೇಕಲ್ಲ. ಆ ಕಾರಣಕ್ಕೆ ಅವರಿಗೆ ಅವಕಾಶ ಕೊಟ್ಟು ಈ 70ಕ್ಕೂ ಹೆಚ್ಚು ಸಾವಿರ ಜನಸಂಖ್ಯೆ ಏನಿದೆ ವಿದ್ಯಾರ್ಥಿಗಳು, ಅಷ್ಟೋ ಜನರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಮೇಲ್ಮನೆಯಲ್ಲಿ ಕೊಟ್ಟಿರ್ತಕ್ಕಂತ ವಾಗ್ದಾನದ ರೀತಿಯಲ್ಲಿ ಸಹಾಯ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ನನಗೆ ಇದುವರೆಗೂ ಗೊತ್ತಿರತಕ್ಕಂಥದ್ದು ಈ ಸರ್ಕಾರ ವಿದ್ಯಾರ್ಥಿಗಳ ಪರವಾಗಿ ಇಲ್ಲ. ಒಂದು ಸಮಯ ಇದ್ದಿದ್ರೆ ಅವರು ಕೂಡ ಕೋರ್ಟ್ ನಲ್ಲಿ ಒಂದು ಅರ್ಜಿ ಸಲ್ಲಿಸಿ ನಾವು ಇಷ್ಟು ಜನರಿಗೆ ಅನ್ಯಾಯ ಆಗಿರೋದನ್ನ ಸರಿಪಡಿಸ್ತೀವಿ ಅಂತ ಅವರೇ ಹಾಕ್ಬೇಕಾಗಿತ್ತು, ಹಾಕಿಲ್ಲ. ಅಂದ್ರೆ ಇವರು ಪರವಾಗಿದ್ದಾರೆ ಅಂತ ನನಗನ್ಸೋದಿಲ್ಲ. ಆದ್ರೂ ಕೂಡ ಅವರು ಇನ್ ದ ಇಂಟ್ರೆಸ್ಟ್ ಆಫ್ ದಿ ಜಸ್ಟಿಸ್ ಅಂಡ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೂಡೆಂಟ್ಸ್, ಯಾಕಂದ್ರೆ ಅವ್ರ ಏಜ್ ಬಾರ ಆಗೋಗ್ಬಿಡ್ತದೆ, ಮತ್ತೆ ಅವ್ರಿಗೆಲ್ರಿಗೂ ಕೆಲಸಗಳು ಸಿಗೋದಿಲ್ಲ, ಮತ್ತೆ ಇದೇ ಅವಕಾಶಗಳು ಮತ್ತೆ ಅವ್ರಿಗೆ ಬರೋದಿಲ್ಲ. ಆ ಕಾರಣದಿಂದ ಸರ್ಕಾರ ಕ್ರಮ ಜರುಗಿಸಬೇಕು, ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ.